ನಾಗರಿಕ ಸೇವಾ ಪರೀಕ್ಷೆ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಉತ್ತಮವಾದ ಫಲಿತಾಂಶವನ್ನು ತೆಗೆದುಕೊಳ್ಳುವುದು ಅದು ಅತ್ಯುತ್ತಮ ಸಾಧನೆ. ಬಹಳಷ್ಟು ಮಂದಿ ಯುಪಿಎಸ್ಸಿಯಲ್ಲಿ ಒಂದು ರ್ಯಾಂಕ್ನ ತೆಗೆದುಕೊಳ್ಬೇಕು ಅಂತ ಬಹಳ ಪ್ರಯತ್ನ ಪಡ್ತಾರೆ. ಆದರೆ ಯಶಸ್ಸು ಕೆಲವರಿಗೆ ಮಾತ್ರ ಸಿಗುತ್ತೆ. ಆದರೆ ಸತತವಾದ ಪ್ರಯತ್ನ, ನಾನು ಸಾಧಿಸೇ ತೀರ್ತೀನಿ ಅನ್ನೋ ಛಲ ಇದ್ದರೆ ಯಾವುದೂ ಅಸಾಧ್ಯ ಅಲ್ಲ ಅಂತ ತೋರಿಸಿಕೊಟ್ಟಿದ್ದಾರೆ ನಮ್ಮ ಕೋಲಾರ ತಾಲೂಕಿನ 5 ಜನ ಅಭ್ಯರ್ಥಿಗಳು. ಒಂದು ಪುಟ್ಟ ಜಿಲ್ಲೆ ಕೋಲಾರ. ಈ ಕೋಲಾರ ಜಿಲ್ಲೆಯಲ್ಲಿ 5 ಜನ ಯುಪಿಎಸ್ಸಿಯಲ್ಲಿ ರ್ಯಾಂಕನ್ನು ಪಡೆದುಕೊಳ್ಳುವುದರ ಮೂಲಕ ರಾಜ್ಯ ಹಾಗೆ ದೇಶದ ಮಟ್ಟದಲ್ಲಿ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾರೆ. ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ಗತಕಾಲದ ವೈಭವವನ್ನು ಮರುಸ್ಥಾಪಿಸಿದ್ದಾರೆ ಅಂತಲೇ ಹೇಳಬಹುದು. ಈ ಬಾರಿ ಕರ್ನಾಟಕದಲ್ಲಿ 25 ಜನ ಅಭ್ಯರ್ಥಿಗಳು ಯುಪಿಎಸ್ಸಿ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿದ್ದಾರೆ. ಅದರಲ್ಲಿ ಕೋಲಾರದ 5 ಗ್ರಾಮೀಣ ಪ್ರತಿಭೆಗಳು. ಇರಗಸಂದ್ರ ಗ್ರಾಮದ ಮಧು 436ನೇ ರ್ಯಾಂಕನ್ನು ಪಡೆದುಕೊಂಡಿದ್ದಾರೆ. ಹಾಗೆಯೇ ತ್ಯಾವನಹಳ್ಳಿಯ ವರುಣ್ ಗೌಡ 462ನೇ ರ್ಯಾಂಕನ್ನು ಪಡೆದುಕೊಂಡ್ರೆ, ಮೇಡಿತಂಬಿಹಳ್ಳಿ ಗ್ರಾಮದ ಉಲ್ಲಾಸ್ರವರು 556ನೇ ರ್ಯಾಂಕನ್ನು ಪಡೆದುಕೊಂಡ್ರೆ, ಶಾನುಭೋಗನಹಳ್ಳಿಯ ಸಾಗರ್ ಅವರು 641ನೇ ರ್ಯಾಂಕನ್ನು ಪಡೆದುಕೊಂಡಿದ್ದಾರೆ. ಇನ್ನು ಬಂಗಾರಪೇಟೆಯ ತೌಸಿಫ್ ಖಾನ್ ಅನ್ನೋರು 741ನೇ ರ್ಯಾಂಕನ್ನು ಪಡೆದುಕೊಂಡು ಇಡೀ ಜಿಲ್ಲೆಯ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾರೆ. ಇನ್ನು 2016ನೇ ಸಾಲಿನ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಕೋಲಾರ ತಾಲೂಕಿನ ಕೆಂಬೋಡಿ ಗ್ರಾಮದ ಕೆಆರ್ ನಂದಿನಿರವರು ಇಡೀ ದೇಶಕ್ಕೆ ಪ್ರಥಮ ರ್ಯಾಂಕನ್ನು ಪಡೆದುಕೊಳ್ಳುವ ಮೂಲಕ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ಜಿಲ್ಲೆಯ ಕೀರ್ತಿ ಪತಾಕೆಯನ್ನು ಹಾರಿಸಿದ್ರು. ಇದು ದೇಶದ ಕೋಲಾರದ ಹೆಮ್ಮೆ ಕೂಡ. ಕೆಎಎಸ್ ಅಂದರೆ ಕೋಲಾರ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅನ್ನೋದು ಜಿಲ್ಲೆಗೆ ಮತ್ತೊಂದು ಹೆಸರು ಕೂಡ ಆಗಿತ್ತು. ಯಾಕೆ ಅಂದರೆ ಜಿಲ್ಲೆಯಲ್ಲಿ ಬಹುದೊಡ್ಡ ಒಳ್ಳೆ ಪೊಸಿಷನಲ್ಲಿರುವಂತಹ ಅಧಿಕಾರಿಗಳು ನಮ್ಮ ಕೋಲಾರ ಜಿಲ್ಲೆಯವರೇ ಆಗಿದ್ರು. ಆದರೆ ಇತ್ತೀಚೆಗೆ ಕೆಎಎಸ್, IPS ಈ ರೀತಿ UPSC ಪರೀಕ್ಷೆಗಳಲ್ಲಿ ಕೋಲಾರದ ಅಭ್ಯರ್ಥಿಗಳು ಕೊಂಚ ಕಡಿಮೆ ಆಗ್ತಾ ಇದ್ದಾರೆ ಅನ್ನೋ ಸಮಯದಲ್ಲಿ ಇಂತಹ ಫಲಿತಾಂಶ ನಮ್ಮ ಕೋಲಾರದ 5ರ ಈ ಅತ್ಯುತ್ತಮ ಸಾಧನೆ ಒಂದು ಆಶಾ ಭಾವನೆಯನ್ನು ಮೂಡಿಸಿದೆ. ಕೋಲಾರ ಬರೀ ಚಿನ್ನವನ್ನು ಮಾತ್ರ ಅಲ್ಲ, ಚಿನ್ನದ ಈ ರೀತಿ ಸಾಧನೆ ಮಾಡುವ ಅಭ್ಯರ್ಥಿಗಳನ್ನ ಕೂಡ ಕೊಟ್ಟಿದೆ. ಇನ್ನು ಹೆಚ್ಚು ಈ ರೀತಿ UPSC ಪರೀಕ್ಷೆಯಲ್ಲಿ ಕೋಲಾರದ ಯುವ ಜನತೆ ರ್ಯಾಂಕ್ಗಳನ್ನು ಪಡೆದು ಅತ್ಯುತ್ತಮ ಸಾಧನೆಯನ್ನ ಮಾಡಿ ಸೇವೆಯನ್ನ ಮಾಡಲಿ ಅನ್ನೋದು ನಮ್ಮೆಲ್ಲರ ಆಶಯ. ಮತ್ತಷ್ಟು ಈ ರೀತಿಯ ಸ್ಫೂರ್ತಿದಾಯಕ ಸ್ಟೋರಿಗಳಿಗಾಗಿ ನೋಡ್ತಾ ಇರಿ ಯು ಟೈಮ್ಸ್ ಕನ್ನಡ, ಸದಾ ನಿಮ್ಮೊಂದಿಗೆ.